ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಇವತ್ತಿನ ದಿನ ನಾವು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ತಿಳ್ಕೊಳ್ಳೋಣ. ರಾಷ್ಟ್ರೀಯ ಉದ್ಯಾನವನ ಕಾನ್ಸೆಪ್ಟ್ ಎಲ್ಲಾ ಎಕ್ಸಾಮ್‌ಗಳು ಇಂಪಾರ್ಟೆಂಟ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎಸ್ಎಸ್‌ಸಿ, ಎಂಟಿಎಸ್, ಜಿಡಿ ಆಗಲಿ, ಅಗ್ನಿವೀರ್ ಆಗಲಿ, ಸಿಐಎಸ್ಎಫ್ ಆಗಲಿ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್‌ಗಳಿಗೂ ರಾಷ್ಟ್ರೀಯ ಉದ್ಯಾನವನಗಳ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ರಾಷ್ಟ್ರೀಯ ಉದ್ಯಾನವನ ಕಂಪ್ಲೀಟ್ ಆಗಿ ನಾವೇನ್ ಮಾಡೋಣ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕಂಪ್ಲೀಟ್ ಆಗಿ ಅಂದ್ರೆ ಇವತ್ತು ರಾಷ್ಟ್ರೀಯ ಉದ್ಯಾನಗಳು 5 ರಾಜ್ಯದಲ್ಲಿ ಯಾವ್ಯಾವ ರಾಷ್ಟ್ರೀಯ ಉದ್ಯಾನವನಗಳು ಅದಾವು ಅವನ್ನೆಲ್ಲ ತಿಳ್ಕೊಂಡು ನಂತರ ಏನ್ ಮಾಡೋಣ ದಿನೇ ದಿನೇ ಹಂಗ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಲ್ಲವ್ರಿ ಅದ್ರ ಯಾವ್ಯಾವ ರೀತಿಯ ಯಾವ್ಯಾವ ರಾಷ್ಟ್ರ ಉದ್ಯಾನ ಗೊತ್ತಾ ಎದಕ್ ಫೇಮಸ್ ಐತಿ ಎದಕ್ ಫೇಮಸ್ ಐತಿ ಎಲ್ಲ ನಿಧಾನವಾಗಿ ತಿಳ್ಕೊತ ಹೋಗೋಣ. ಓಕೆ, ಇವಾಗ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ರಾಷ್ಟ್ರೀಯ ಉದ್ಯಾನವನಗಳು ಇಂಗ್ಲಿಷ್ ಒಳಗೆ ಏನಂತಾರೆ ನ್ಯಾಷನಲ್ ಪಾರ್ಕ್ಸ್. ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಲ್ಲಾ ರಾಷ್ಟ್ರೀಯ ಭಾರತದಲ್ಲಿ ಯಾವ್ಯಾವ ರಾಷ್ಟ್ರೀಯ ಉದ್ಯಾನವನ ಒಂದು ಮ್ಯಾಪ್ ಕೊಟ್ಟೈತ್ರಿ. ಮ್ಯಾಪ್ ಒಳಗೆ ಏನೇನ್ ಮಾಡೈತ್ರಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವ್ಯಾವ ರೀತಿಯ ರಾಷ್ಟ್ರೀಯ ಉದ್ಯಾನವನಗಳನ್ನ ಕೊಟ್ಟಾರ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಎಕ್ಸಾಮ್ ಓದ್ತಿರೋ ಎಲ್ಲಾ ನನ್ನ ಸ್ನೇಹಿತರಿಗೆ ಇದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಇವನ್ನೆಲ್ಲ ಕಂಪ್ಲೀಟ್ ಆಗಿ ಯಾವ ನೆನ್ಪಿಟ್ಕೊಂಡು ಹೋಗ್ಬೇಕಂತ ಪಾಯಿಂಟ್ ಬರ್ರಿ. ಅದ್ರ ಫಸ್ಟ್ನೇ ಪಾಯಿಂಟ್ ಏನೈತಿ ನೋಡ್ರಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಬಂತು? ರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಬಂತು ಅಂದ್ರೆ 1972ರಲ್ಲಿ 1972ರಲ್ಲಿ ಜಾರಿಗೆ ಬಂತು. ಹೌದ್ರಿ, 1972 ಈ ಕಾಯ್ದೆನ ಕರೆಕ್ಟ್ ನೆನ್ಪಿಟ್ಕೋಬೇಕು. ಇಂಪಾರ್ಟೆಂಟ್ ಈ ಕಾಯ್ದೆ ಬಹಳ ಇಂಪಾರ್ಟೆಂಟ್. ನಂತರ ನೆಕ್ಸ್ಟ್ ಬರೀಲಿ ನೆಕ್ಸ್ಟ್ ಏನೈತಿ ನೋಡ್ರಿ ಈ ಕಾಯ್ದೆ ರೀ ಯಾವ ಸ್ಟಾರ್ಟ್ ಆಯ್ತು 1972 ಸ್ಟಾರ್ಟ್ ಐತಲ್ರಿ. ಇದಕ್ಕಿಂತ ಮೊದಲ ರಾಷ್ಟ್ರೀಯ ಉದ್ಯಾನವನಕ್ಕೆ ಎಷ್ಟು ಇದು ಅಂತ ಕೇಳ್ಬೋದು ನೀವು ಎಕ್ಸಾಮ್ನಾಗ. ಇದಕ್ಕಿಂತ ಮೊದಲ 1970ರವರೆಗೆ 1970ರವರೆಗೆ 5 ರಾಷ್ಟ್ರೀಯ ಉದ್ಯಾನವನಗಳಿದ್ವು. 5 ನ್ಯಾಷನಲ್ ಪಾರ್ಕ್. 1970ರವರೆಗೆ ಕೇವಲ 5 ರಾಷ್ಟ್ರೀಯ ಉದ್ಯಾನವನ ಮಾತ್ರ ಇದ್ವು ರೀ. 1970 ನಂತರ ಏನ್ ಮಾಡಿದ್ರಿ 70 ನಂತರ 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆನ ಜಾರಿಗೆ ತಗೊಂಬಂದ್ ಏನ್ ಮಾಡಿದ್ರಿ ಜಾರಿಗೆ ತಗೊಂಬಂದ ರಾಷ್ಟ್ರೀಯ ಉದ್ಯಾನವನ ಅಭಿವೃದ್ಧಿ ಡೆವಲಪ್ ಮಾಡೋದ್ರಿಂದ ಪ್ರಸ್ತುತ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಅದಾವ್ರಿ 107 ರಾಷ್ಟ್ರೀಯ ಉದ್ಯಾನವನಗಳು ಅದಾವು. ಪ್ರಸ್ತುತ ಭಾರತದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟು ಅದಾವ ಅಂದ್ರೆ 107 ರಾಷ್ಟ್ರೀಯ ಉದ್ಯಾನವನಗಳು ಅದಾವು. ಅದ್ರೊಳಗೆ ನೆನ್ಪಿಡ್ಬೇಕಾದ ಯಾವಂದ್ರ ಇದ್ರೊಳಗ 106ನೇದು ಯಾವುದು? 106ನೇ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿರ ರಾಯಮೋನ. ಯಾವುದು? ರಾಯಮೋನ. ನಂತರ 107ನೇ ನೆನ್ಪಿಡ್ಬೇಕಾದಂತಾದ್ರು 107ನೇ ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರ ಸಿಂಪ್ಲಿಪಾಲ್. 107ನೇ ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರ ಸಿಂಪ್ಲಿಪಾಲ್. ಅದನ್ನ ಕರೆಕ್ಟ್ ಆಗಿ ನೆನ್ಪಿಡ್ಬೇಕು. ನಂತರ ಇದ್ರ ಮೇಲೆ ಏನ್ ನೆನ್ಪಿಡ್ಬೇಕಂದ್ರೆ ಸಿಂಪ್ಲಿಪಾಲ್ ಯಾವ ವರ್ಷದಲ್ಲಿ ರಾಷ್ಟ್ರೀಯ ಉದ್ಯಾನವನ ಆಯ್ತು? 2025ರಲ್ಲಿ. ಆಮೇಲೆ ಯಾವ ರಾಜ್ಯದಲ್ಲಿ ಐತಿ ಸಿಂಪ್ಲಿಪಾಲ? ಪ್ರಸ್ತುತ ಒಡಿಶಾದಲ್ಲಿ ಇದೆ ಅಲ್ರಿ. ಒಡಿಶಾದಲ್ಲಿ ಐತ್ರಿ ಪ್ರಸ್ತುತ ರಾಷ್ಟ್ರೀಯ ಉದ್ಯಾನವನ. ಯಾವ್ದ್ರಿ? ಸಿಂಪ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿತ್ರಿ? ಒಡಿಶಾದಲ್ಲಿ ಐತ್ರಿ. ಎಲ್ಲಿ ಯಾವ ವರ್ಷದಾಗ ಜಾಯಿನ್ ಮಾಡ್ಯಾರಿ ರಾಷ್ಟ್ರೀಯ ಉದ್ಯಾನವನವಾಗಿ? 2022ರಲ್ಲಿ. ಆಮೇಲೆ 106ನೇ ರಾಷ್ಟ್ರೀಯ ಉದ್ಯಾನವನ ಯಾವುದು? ರೈಮೋನ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬರ್ತೈತಿ? ಆಸಾಂನಲ್ಲಿ ಬರ್ತೈತಿ. ಅದನ್ನ ಯಾವಾಗ ಮಾಡಿದ್ರು? 2021ರಲ್ಲಿ. ರೈಮೋನ 2021ರಲ್ಲಿ. ಇದು ಇಂಪಾರ್ಟೆಂಟ್. ಎಲ್ಲಿ ಬರ್ತೈತ್ರಿ? ಆಸಾಂ ಬರ್ತೈತಿ ಆಸಾಂ. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪಾಯಿಂಟ್ ಏನೈತಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಹೊಂದಿರುವ ರಾಜ್ಯ ಯಾವುದು? ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಹೊಂದಿರುವ ರಾಜ್ಯ ಯಾವ್ದು ಕೇಳಿರ ಎಂಪಿ. ಯಾವ್ದ್ರಿ? ಎಂಪಿ. ಎಷ್ಟು ಅದಾವ್ರಿ? 12 ರಾಷ್ಟ್ರೀಯ ಉದ್ಯಾನವನಗಳು ಅದಾವು. 12 ರಾಷ್ಟ್ರೀಯ ಉದ್ಯಾನವನಗಳು ಅದಾವ್ರಿ. ಆಮ್ಯಾಗ 8 ಹುಲಿ ಸಂರಕ್ಷಣಾ ತಾಣಗಳು ಅದಾವ್ರಿ. ಎಲ್ರಿ? ಮಧ್ಯಪ್ರದೇಶದಲ್ಲಿ 8 ಹುಲಿ ಸಂರಕ್ಷಣಾ ತಾಣಗಳು. ಹುಲಿ ಸಂರಕ್ಷಣಾ ಇಂಪಾರ್ಟೆಂಟ್ ಇದು. ಹುಲಿ ಸಂರಕ್ಷಣಾ ತಾಣ 8 ಹುಲಿ ಸಂರಕ್ಷಣಾ ತಾಣ. ಅತಿ ಹೆಚ್ಚು ಹುಲಿ ಸಂರಕ್ಷಣಾ ತಾಣಗಳು ಕಂಡು ಬರೋ ರಾಜ್ಯ ಯಾವ್ದಕ್ಕೆ ಕೇಳಿದ್ರೆ ನೀವು ಮತ್ತ ಮಧ್ಯಪ್ರದೇಶನ ಆನ್ಸರ್ ಹಾಕ್ಬೇಕು. ಆಮ್ಯಾಗ ಇದ್ರೊಳಗೆ 8ನೇದು ಯಾವ್ದಕ್ಕೆ ಕೇಳಿರ 8ನೇ ಮಧ್ಯಪ್ರದೇಶದಲ್ಲಿರುವ 8ನೇ ಹುಲಿ ಸಂರಕ್ಷಣಾ ತಾಣದ ಹೆಸರೇನು? ಯಾವ ರಾಷ್ಟ್ರೀಯ ಉದ್ಯಾನವನ ಅಂತ ಕೇಳಿರಂದ್ರ ಯಾವುದು ಅಂದ್ರ ರಾತಾಪಾನಿ ರಾಷ್ಟ್ರೀಯ ಉದ್ಯಾನವನ. ನೆನಪಿಟ್ಕೋರಿ ಇದನ್ನ. ರಾತಾಪಾನಿ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿ 8ನೇ ಹುಲಿ ಸಂರಕ್ಷಣಾ ತಾಣ. ನೆಕ್ಸ್ಟ್ ಪಾಯಿಂಟ್ ನೋಡ್ರಲ್ಲ ಎರಡನೇ ಅತಿ ಹೆಚ್ಚಾಗಿ ಕಂಡುಬರೋ ಎರಡನೇ ರಾಷ್ಟ್ರೀಯ ಉದ್ಯಾನವನ ಅತಿ ಹೆಚ್ಚಾಗಿ ಕಂಡುಬರೋ ರಾಜ್ಯ ಯಾವ್ದಂದ್ರ ಅಂಡಮಾನ್ ಮತ್ತು ನಿಕೋಬಾರ್. ಎಷ್ಟು ಕಂಡು ಬರ್ತಾವ್ರಿ? 9 ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರ್ತಾವ, ನ್ಯಾಷನಲ್ ಪಾರ್ಕ್ಸ್. ನೆಕ್ಸ್ಟ್ ನೋಡ್ರಿ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಯಾವ್ದ್ರಿ? ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಜಿಮ್ ಕಾರ್ಬೆಟ್ ಯಾವ ವರ್ಷದಲ್ಲಿ ಪ್ರಾರಂಭ ಆಗೈತ್ರಿ? 1936ರಲ್ಲಿ ಪ್ರಾರಂಭವಾದ. ಇದ್ರ ಹೆಸರು ಏನಿತ್ರಿ? ಹ್ಯಾನ್ಲೆ ಅಂತ ಹೇಳಿದ್ರಿ. ಏನ್ರಿ? ಹ್ಯಾನ್ಲೆ.
ಅಂಡ್ ಪ್ರಾರಂಭವಾದಾಗ ಯಾವಾಗ್ರಿ 1936 ಮಾತಾಡತ್ತಾರೆ 1936 ಮಾತ್ರ ಜಿಮ್ ಕಾರ್ಬೆಟ್ ಅಂತ ಯಾವ ಮಾಡ್ರಿ ಸರ್ ಜಿಮ್ ಕಾರ್ಬೆಟ್ ಅಂತ ಯಾವ ಮಾಡ್ರಿ ಅಂದ್ರ ಜಿಮ್ ಕಾರ್ಬೆಟ್ ಅಂತ 1957ರಲ್ಲಿ ಜಿಮ್ ಕಾರ್ಬೆಟ್ ಅಂತ ಮರುನಾಮಕರಣ ಮಾಡಿದ್ರಿ ಮರುನಾಮಕರಣ ಆತ್ರಿ ಆಮೇಲೆ ಆಮೇಲೆ ನಿಮ್ ಕ್ವಶನ್ ಇದ್ರಲ್ಲಿ ಏನ್ ಕೇಳ್ತಾರ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಪಾಯಿಂಟ್ ಲಡಾಖ್ ನಲ್ಲಿರೋ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿರ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಹೆಮಿಸ್ ರಾಷ್ಟ್ರೀಯ ಉದ್ಯಾನ ಎಲ್ಲಿ ಕಂಡು ಬರ್ತೈತ್ರಿ ಹೆಮಿಸ್ ಲಡಾಖ್ ನಲ್ಲಿ ಕಂಡು ಬರ್ತೈತ್ರಿ ಆಮೇಲೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತೈತಿ ನಿಮಗ ನೀವು ಕೇಳ್ಬೋದು ಉತ್ತರ ಕನ್ನಡ ಅಲ್ಲ ಉತ್ತರಾಖಂಡ ಉತ್ತರ ಕನ್ನಡ ಅಲ್ಲ ಉತ್ತರಾಖಂಡ ಯುಕೆ ಅಂದ್ರ ಉತ್ತರ ಕನ್ನಡ ಅಲ್ಲ ಉತ್ತರಾಖಂಡ ಓಕೆ ನೆಕ್ಸ್ಟ್ ಸೌತ್ ಪಟನ್ ದ್ವೀಪ ರಾಷ್ಟ್ರೀಯ ಉದ್ಯಾನವನ ಅಂಡಮಾನ್ ಮತ್ತು ನಿಕೋಬಾರ್ದಲ್ಲಿರುವುದು ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದ್ರ ಸೌತ್ ಪಟನ್ ರಾಷ್ಟ್ರೀಯ ಉದ್ಯಾನವನ ಹೌದ್ರಿ ಎಲ್ಲಿ ಕಂಡು ಬರ್ತೈತ್ರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ನೋಡ್ರಿ ಕಚ್ ರಾಷ್ಟ್ರೀಯ ಉದ್ಯಾನವನ ಕಚ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತೈತ್ರಿ ಗುಜರಾತ್ ನಲ್ಲಿ ಕಂಡು ಬರ್ತೈತ್ರಿ ಆಮೇಲೆ ಎದಕ್ ಫೇಮಸ್ ಐತ್ರಿ ಮೊದಲ ಸಮುದ್ರ ರಾಷ್ಟ್ರೀಯ ಉದ್ಯಾನವನ ಫಸ್ಟ್ ಮೆರಿನ್ ನ್ಯಾಷನಲ್ ಪಾರ್ಕ್ ಫಸ್ಟ್ ಮೆರಿನ್ ನ್ಯಾಷನಲ್ ಪಾರ್ಕ್ ಅದಾದ ನಂತರ ನೆಕ್ಸ್ಟ್ ನೋಡ್ರಲ್ಲ ಮಣಿಪುರದಲ್ಲಿರೋ ಕೈಬುಲ್ ಲಾಮ್ಚಾವ್ ರಾಷ್ಟ್ರೀಯ ಉದ್ಯಾನವನ ತೇಲುವ ರಾಷ್ಟ್ರೀಯ ಉದ್ಯಾನವನ ಆಗಿದೆ ನೀವು ಕ್ವಶನ್ ಕೇಳ್ಬೋದು ತೇಲುವ ರಾಷ್ಟ್ರೀಯ ಉದ್ಯಾನವನ ಅಂತ ಎದಕ್ ಕರೀತಾರೆ ಇನ್ನೊಂದ್ ಹೆಸರು ಯಾವ್ದತ್ತಂದ್ರ ಮಣಿಪುರದಲ್ಲಿರೋ ಕೈಬುಲ್ ಲಾಮ್ಚಾವ್ ಯಾವ್ದ್ರಿ ಕೈಬುಲ್ ಲಾಮ್ಚಾವ್ ರಾಷ್ಟ್ರೀಯ ಉದ್ಯಾನವನ ಕೈಬುಲ್ ಲಾಮ್ಚಾವ್ ರಾಷ್ಟ್ರೀಯ ಉದ್ಯಾನ ಎದಕ್ ಫೇಮಸ್ ಐತಿ ತೇಲಾಡುವ ರಾಷ್ಟ್ರೀಯ ಉದ್ಯಾನವನ ಅಂತ ಹೆಸರಾಗೈತ್ರಿ ತೇಲಾಡುವ ರಾಷ್ಟ್ರೀಯ ಉದ್ಯಾನವನ ಅಂತ ಹೆಸರಾಗೈತಿ ನೆಕ್ಸ್ಟ್ ಲೈನ್ ನೋಡು ಬರಿಲೆ ನೆಕ್ಸ್ಟ್ ನೋಡ್ರಿ ಏನೈತಿ ಅಂಡಮಾನ್ ಮತ್ತು ನಿಕೋಬಾರ್ದಲ್ಲಿ ರಾಷ್ಟ್ರೀಯ ಉದ್ಯಾನ ನಾವೇನ್ ಮಾಡೋದು ಕಂಪ್ಲೀಟ್ ಆಗಿ ಒಂದೊಂದು ರಾಜ್ಯಗಳು ತಗೊಂಡ್ ಏನ್ ಮಾಡೋಣ ಆ ರಾಜ್ಯದ ಕಂಪ್ಲೀಟ್ ಆಗಿ ಯಾವ ರಾಷ್ಟ್ರೀಯ ಉದ್ಯಾನ ಎದಕ್ ಫೇಮಸ್ ಐತಿ ಅನ್ನೋದು ಕಂಪ್ಲೀಟ್ ಆಗಿ ತಿಳ್ಕೊತ ಹೋಗೋಣ ನಿಧಾನವಾಗಿ ಹೌದಾ ನೆಕ್ಸ್ಟ್ ಫಸ್ಟ್ ಬರಿಲೆ ಅಂಡಮಾನ್ ನಿಕೋಬಾರ್ ನಲ್ಲಿ ರಾಷ್ಟ್ರೀಯ ಉದ್ಯಾನವನಗಳ ಪಟ್ಟಿ ಯಾವ್ದೈತ್ರಿ ಸ್ಟಾರ್ಟಿಂಗ್ ಕ್ಯಾಂಪಬೆಲ್ ಕೊಲ್ಲಿ ರಾಷ್ಟ್ರೀಯ ಉದ್ಯಾನವನ ಯಾವುದು ಕ್ಯಾಂಪಬೆಲ್ ಒಂದೇದ್ರಿ ಇಲ್ಲಿ ನೋಡ್ರಿ ಇದನ್ನ ರಾಷ್ಟ್ರೀಯ ಉದ್ಯಾನ ನೆನ್ಪಿಟ್ಕೊಳಕ ಒಂದೊಂದು ಟ್ರಿಕ್ ಐತಿ ಒಂದೊಂದು ಟ್ರಿಕ್ ಇರಂಗಿಲ್ಲ ಸೊ ಹಂಗಾಗಿ ಏನ್ ಮಾಡ್ಬೇಕು ನೀವು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಇವೆಲ್ಲ ಕರೆಕ್ಟ್ ನೆನ್ಪಿಡ್ತಾವ್ರಿ ನೋಡ್ ಬರ್ಲಿ ಈಗ ನಾ ಇದಕ್ಕೆ ಯಾವ್ದೋ ಟ್ರಿಕ್ ಇಲ್ಲ ಹಂಗೆ ಒಂದೊಂದು ಟ್ರಿಕ್ ಅಂತ ಒಂದೊಂದು ಟ್ರಿಕ್ ಇರಂಗಿಲ್ರಿ ಫಸ್ಟ್ ಯಾವೈತ್ರಿ ಕ್ಯಾಂಪಬೆಲ್ ಕೊಲ್ಲಿ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ನೋಡ್ರಿ ಮಹಾತ್ಮ ಗಾಂಧಿ ಸಾಗರ ರಾಷ್ಟ್ರೀಯ ಉದ್ಯಾನವನ ಎರಡನೇದ್ರಿ ನೆಕ್ಸ್ಟ್ ಮೂರನೇದು ಐತ್ರಿ ಮಧ್ಯಮ ಬಟನ್ ರಾಷ್ಟ್ರೀಯ ಉದ್ಯಾನವನ ಮಧ್ಯಮ ಆಗೇತ್ರಿ ಮಧ್ಯದ ಬಟನ್ ರಾಷ್ಟ್ರೀಯ ಉದ್ಯಾನವನ ಝಾನ್ಸಿ ಸಾಗರ್ ರಾಷ್ಟ್ರೀಯ ಉದ್ಯಾನವನ ಆಮೇಲೆ ಸ್ಯಾಡಲ್ ಪೀಕ್ ರಾಷ್ಟ್ರೀಯ ಉದ್ಯಾನವನ ಅದಾದ ನಂತರ ಲಾತಿಯಾ ರಾಷ್ಟ್ರೀಯ ಉದ್ಯಾನವನ ಅಲ್ರಿ ಸೌತ್ ಬಟನ್ ರಾಷ್ಟ್ರೀಯ ಉದ್ಯಾನವನ ಅದಾದ ನಂತರ ಮೌಂಟ್ ಹ್ಯಾರಿಯಟ್ ಹೌದ್ರಿ ಮೌಂಟ್ ಹ್ಯಾರಿಯಟ್ ರಾಷ್ಟ್ರೀಯ ಉದ್ಯಾನವನ ಮುಂದೆ ಇದೇನೋ ಅಲ್ರಿ ಇದ ಸೊ ಇದನ್ನ ನೆಕ್ಸ್ಟ್ ಇವ್ರಿ ಅಂಡಮಾನ್ ನಿಕೋಬಾರ್ದಲ್ಲಿ ರಾಷ್ಟ್ರೀಯ ಉದ್ಯಾನ ಅಂಡಮಾನ್ ನಿಕೋಬಾರ್ ಎಷ್ಟು ರಾಷ್ಟ್ರೀಯ ಉದ್ಯಾನವನ ಕೇಂದ್ರ ನಿಮ್ಗೆ 9 ಅದಾವ್ರಿ ಸರಿ ಏನ್ರಿ ಫಸ್ಟ್ನೇ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನ ಕಂಡು ಬರುವ ರಾಜ್ಯ ಯಾವುದು ಮಧ್ಯಪ್ರದೇಶ ಎರಡನೇ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನ ಕಂಡು ಬರುವ ರಾಜ್ಯ ಯಾವುದು ರಾಜ್ಯ ಆಗ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ದಂದ್ರ ಅಂಡಮಾನ್ ಮತ್ತು ನಿಕೋಬಾರ ಮತ್ತ ರಾಜ್ಯ ಅಂದ್ರೆ ಬೇರೆ ಉತ್ತರ ಆಕತಿ ಬರೀ ಭಾರತದಲ್ಲಿ ಕೇರ್ ಅಂಡಮಾನ್ ನಿಕೋಬಾರ್ ಆಕತಿ ಭಾರತದಲ್ಲಿ ರಾಜ್ಯಗಳಲ್ಲಿ ಯಾವ್ದು ಆಕತಿ ಅಂದ್ರೆ ಅದಕ್ಕೆ ಬೇರೆ ಆನ್ಸರ್ ಆಕತಿ ನೆಕ್ಸ್ಟ್ ನೋಡ್ರಿ ಇಲ್ಲಿ 8 ಅದಾವ್ರಿ 9ನೇದು ಯಾವ್ದಪ್ಪ ಅಂದ್ರ ನಾರ್ತ್ ಬಟನ್ ರಾಷ್ಟ್ರೀಯ ಉದ್ಯಾನವನ ನೋಡ್ರಿ ನಿಮ್ಗೆ ನೆನ್ಪಿಡ್ಕೊಳಕ್ ಒಂದ್ ಸಣ್ಣ ಕ್ಲೂ ಐತಿ ಇಲ್ಲಿ ಬಟನ್ ಅಂತ ಎದುರು ಬರ್ತಾವೆಲ್ಲ ಏನ ಬಟನ್ ಅಂತ ಎದುರು ಬರ್ತಾವೆಲ್ಲ ಅಂಡಮಾನ್ ನಿಕೋಬಾರ್ನ ರಾಷ್ಟ್ರೀಯ ಉದ್ಯಾನವನಗಳು ಅದಾದ್ಮ್ಯಾಗ ಆಮೇಲೆ ಮಧ್ಯದ ಇಲ್ರಿ ಅಂಡಮಾನ್ ನಿಕೋಬಾರ್ನ 3 ಭಾಗ ಮಾಡ್ಕೋದು ನೆನ್ಪಿಡ್ಬಾರ ಒಂದ್ ಉತ್ತರದ್ರಿ ದಕ್ಷಿಣದ್ರಿ ಆಮೇಲೆ ಮಧ್ಯದ್ರಿ ಹಂಗ 3 ನೆನ್ಪಿಟ್ಕೋರ್ ಅದಾದ್ಮೇಲೆ ಸ್ಯಾಡಲ್ ಪಿಕ್ ನೆನ್ಪಿಟ್ಕೋಬೇಕಾದ್ರೆ ನೀವ್ ಏನ್ ಮಾಡ್ಬೇಕಂದ್ರ ಅಂಡಮಾನ್ ಮತ್ತು ನಿಕೋಬಾರ್ನ ಅತಿ ಎತ್ತರವಾದ ಶಿಖರ ಯಾವ್ದತ್ರ ನೆನ್ಪಿಟ್ರೆ ಸಾಕು ಸ್ಯಾಡಲ್ ಪಿಕ್ ರಾಷ್ಟ್ರೀಯ ಉದ್ಯಾನ ನೆನ್ಪಿಡ್ತೈತಿ ನಿಮಗ ಅಂಡಮಾನ್ ಮತ್ತು ನಿಕೋಬಾರ್ನ ಎತ್ತರದ ಶಿಖರ ಯಾವ್ದತ್ತ ಕೇಳಿರ ನಿಮ್ಗ ಶಿಖರ ಯಾವ್ದಂದ್ರ ಸ್ಯಾಡಲ್ ಪಿಕ್ ಯಾವುದು ಸ್ಯಾಡಲ್ ಪಿಕ್ ರಾಷ್ಟ್ರೀಯ ಉದ್ಯಾನವನ ಹಂಗ ಇನ್ನೊಂದೆರಡು ನಾ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಇವ ನೆನ್ಪುಳಿತಾವ್ರಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಯಾವ್ದೈತಿ
ಹಿಮಾಚಲ ಪ್ರದೇಶ ರಾಷ್ಟ್ರೀಯ ಉದ್ಯಾನವನಗಳು ತಿಳ್ಕೊಂಡ್ರಿ. ಹಿಮಾಚಲ ಪ್ರದೇಶ ರಾಷ್ಟ್ರೀಯ ಉದ್ಯಾನವನಗಳು ಯಾವ್ಯಾವ್ದಾವ್ರಿ? ಮಹಾ ಹಿಮಾಲಯದ ರಾಷ್ಟ್ರೀಯ ಉದ್ಯಾನವನ, ಆಮೇಲೆ ಇಂದರ್ಕಿಲಾ ರಾಷ್ಟ್ರೀಯ ಉದ್ಯಾನವನ, ಅದಾದ ನಂತರ ಕಿರ್ಗಂಗಾ ರಾಷ್ಟ್ರೀಯ ಉದ್ಯಾನವನ, ಪಿನ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ, ಆಮೇಲೆ ಸಿಂಬಲ್ಬರಾ ರಾಷ್ಟ್ರೀಯ ಉದ್ಯಾನವನ. ಇದಾತ್ರಿ ಎಲ್ಲಾ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ನೆನ್ಪಿಡ್ತಾವ್ರಿ. ಹಂಗ ಯಾವ್ದು ಕೀವರ್ಡ್ಗಳು ನಿಮ್ಮ ಯಾವ ರೀತಿ ನೀವು ನೆನ್ಪಿಡ್ಬೇಕ್ರಿ ಆ ತರ ಕೀವರ್ಡ್ಗಳು ಮಾಡ್ಕೋರಿ. ಇದ್ರಾಗ ಯಾವ್ದು ಈಗ ಶಾರ್ಟ್ ಕಟ್ ಅಂತೂ ಇಲ್ಲ, ಟ್ರಿಕ್ ಅಂತೂ ಇಲ್ಲ ಹಂಗ ನೆನ್ಪಿಟ್ಕೊಳಕ. ನೋಡ್ರಿ ಪಿನ್ ವ್ಯಾಲಿ ಅಂತ ಹೇಳಂದ್ರಿ, ಪಿನ್ ವ್ಯಾಲಿ ಎಲ್ಲಿ ಬರ್ತೈತ್ರಿ? ಈಗ ಪಿನ್ ವ್ಯಾಲಿ ಎಲ್ಲಿ ಐತ್ರಿ? ಈಗ ಹಿಮಾಚಲ ಪ್ರದೇಶ ಅಂದಿವ್ರಿ, ಹಿಮಾಚಲ ಪ್ರದೇಶ. ನೆಕ್ಸ್ಟ್ ಇನ್ನೊಂದು ಬರ್ತೈತ್ರಿ ಫ್ಲವರ್ಸ್ ವ್ಯಾಲಿ ಅಂತೇಳಿ, ಫ್ಲವರ್ ವ್ಯಾಲಿ. ಫ್ಲವರ್ ವ್ಯಾಲಿ ಅಂತ ಕೇಳಿರ್ಬೋದ್ರಿ. ಫ್ಲವರ್ ವ್ಯಾಲಿ ಎಲ್ಲಿ ಬರುತ್ತದೆ? ಫ್ಲವರ್ ವ್ಯಾಲಿ ಯಾವ ರಾಜ್ಯದಲ್ಲಿ ಬರುತ್ತದೆ ಅಂದ್ರ ಉತ್ತರಾಖಂಡ. ಉತ್ತರಾಖಂಡದಲ್ಲಿ ಬರ್ತದೆ ಫ್ಲವರ್ ವ್ಯಾಲಿ. ಎಲ್ಲಿ ಕಂಡು ಬರ್ತೈತಿ? ಉತ್ತರಾಖಂಡ. ಆಮೇಲೆ ಸೈಲೆಂಟ್ ವ್ಯಾಲಿ ಅಂತ ಒಂದ್ ಬರ್ತೈತ್ರಿ, ಸೈಲೆಂಟ್ ವ್ಯಾಲಿ ಅಂತ ಬರ್ತೈತಿ. ಸೈಲೆಂಟ್ ವ್ಯಾಲಿ ಅನ್ನೋದು ಎಲ್ಲಿ ಕಂಡು ಬರ್ತೈತಿ ಅಂದ್ರ ಕೇರಳದಲ್ಲಿ ಕಂಡು ಬರ್ತೈತಿ. ಇನ್ನೊಂದ ನಿಯೋರಾ ವ್ಯಾಲಿ ಅಂತ ಕಂಡು ಬರ್ತೈತಿ. ನಿಯೋರಾ ನಿಯೋರಾ ವ್ಯಾಲಿ. ನಿಯೋರಾ ವ್ಯಾಲಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ. ಪಶ್ಚಿಮ ಬಂಗಾಳ ಎಲ್ಲಿ? ನಿಯೋರಾ ವ್ಯಾಲಿ ಪಶ್ಚಿಮ ಬಂಗಾಳ. ಸೈಲೆಂಟ್ ವ್ಯಾಲಿ ಕೇರಳದಲ್ಲಿ. ಫ್ಲವರ್ಸ್ ವ್ಯಾಲಿ ಉತ್ತರಾಖಂಡದಲ್ಲಿ. ಉತ್ತರಾಖಂಡ ಬಾಯಲ್ಲಿ ಉತ್ತರಾಖಂಡ ಅನ್ನೊಂದು ಉತ್ತರಾಖಂಡ ಬರತೈತ್ರಿ. ಕ್ಷಮಿಸಬೇಕು ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ ಇಲ್ಲಿ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಆಸಾಂನಲ್ಲಿರೋ ರಾಷ್ಟ್ರೀಯ ಉದ್ಯಾನವನಗಳು. ಆಸಾಂನಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನಗಳು ಬಹಳ ಇಂಪಾರ್ಟೆಂಟ್. ಆಸಾಮಿನ ರಾಷ್ಟ್ರೀಯ ಉದ್ಯಾನವನ ಮರ್ಯಾಕ್ ಹೋಗ್ಬಾರ್ದು. ಆಮೇಲೆ ಏನ್ ಮಾಡ್ಬೇಕು? ಉತ್ತರ ಪೂರ್ವದಲ್ಲಿ ಯಾವ ರಾಜ್ಯ, ಆ ರಾಜ್ಯದಲ್ಲಿ ಯಾವ್ಯಾವ ರಾಷ್ಟ್ರೀಯ ಉದ್ಯಾನ ಇರ್ತಾವ ಕಂಪ್ಲೀಟ್ ಆಗಿ ನೆನ್ಪಿಡ್ಬೇಕು. ಅದಕ್ಕೆ ಫೇಮಸ್ ಐತೆ ಅನ್ನೋದು ನೆನ್ಪಿಡ್ಬೇಕು ಕರೆಕ್ಟ್ ಆಗಿ. ಯಾವ್ಯಾವ ಅಂದ್ರೆ ಎಕ್ಸಾಂಪಲ್ ಆಸಾಮ್ ಆಗಿರೋದು, ಅರುಣಾಚಲ ಪ್ರದೇಶ ಆಗಿರೋದು, ಮಣಿಪುರ ಆಗಿರೋದು. ಮಣಿಪುರದಲ್ಲಿ ಯಾವ್ದೇನು ಕೈಬುಲ್ ಅಂಶವ ಹೇಳಿ ಹಿಂಗೆ. ನಾಗಾಲ್ಯಾಂಡ್ ಆಗಿರ್ಬೋದು, ಆಮೇಲೆ ತ್ರಿಪುರಾ ಆಗಿರ್ಬೋದು, ಮೇಘಾಲಯ, ಇವೆಲ್ಲ ರಾಜ್ಯದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನ ಅವ್ನು ಕಂಪ್ಲೀಟ್ ಆಗಿ ನೆನ್ಪಿಡ್ಬೇಕು. ಇಲ್ಲಿ ನೋಡ್ರಿ ಬರ್ರಿ ಯಾವ್ದ್ರೀಗ ಆಸಾಂನಲ್ಲಿ ರಾಷ್ಟ್ರೀಯ ಉದ್ಯಾನ. ಆಸಾಂನಲ್ಲಿ ಯಾವ್ದೈತ್ರಿ? ಆಸಾಂನಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಇದು ಕೆಳಗೆ ಎದಕ್ ಫೇಮಸ್ ಐತಿ ಕೆಳಗೆ ನೋಡೋಣ್ರಿ. ನೆಕ್ಸ್ಟ್ ಮಾನಸ್ ರಾಷ್ಟ್ರೀಯ ಉದ್ಯಾನವನ, ಮಾನಸ್. ದಿಬ್ರು ಸಿಕೋವಾ ರಾಷ್ಟ್ರೀಯ ಉದ್ಯಾನವನ, ನಾಮೇರಿ ರಾಷ್ಟ್ರೀಯ ಉದ್ಯಾನವನ, ಓರಂಗಾ ರಾಷ್ಟ್ರೀಯ ಉದ್ಯಾನವನ. ಆಮೇಲೆ ದಹಿಂಗ್ ಪಟ್ಕಾಯಿ. ದಿಹಿಂಗ್ ಪಟ್ಕಾಯಿ ಐತಿ, ಡಿಹಿಂಗ್ ಪಟ್ಕಾಯಿ ಐತಿ. ಡಿಹಿಂಗ್ ಪಟ್ಕಾಯಿ ಅಲ್ಲ, ದಹಿಂಗ್ ಪಟ್ಕಾಯಿ. ದಹಿಂಗ್ ಪಟ್ಕಾಯಿ ದಹಿಂಗ ಪಟ್ಕಾಯಿ ಸರಿ ಮಾಡೋಣ. ದಹಿಂಗ್ ಪಟ್ಕಾಯಿ ದಹಿಂಗ್ ಪಟ್ಕಾಯಿ ರಾಷ್ಟ್ರೀಯ ಉದ್ಯಾನವನ. ಆಮೇಲೆ ನೆಕ್ಸ್ಟ್ ರೈಮೋಣ ರಾಷ್ಟ್ರೀಯ ಉದ್ಯಾನವನ. ನಿಮ್ಗೆ ರೈಮೋಣ ಎಷ್ಟನೇದ್ರಿ? 106ನೇ ರಾಷ್ಟ್ರೀಯ ಉದ್ಯಾನವನ. 106ನೇ ರಾಷ್ಟ್ರೀಯ ಉದ್ಯಾನ ಯಾವಾಗ ಮಾಡಿದ್ರಿ? 2021ರಲ್ಲಿ ಮಾಡ್ಯಾದ್ರಿ. ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡ್ ಬರ್ಲಿ, ರೈಮೋಣ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಕಾಜಿರಂಗದ ಬಗ್ಗೆ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಮಾಹಿತಿ ಇದೆ. ಅದನ್ನ ನೆಕ್ಸ್ಟ್ ಲೈನ್ ನೋಡ್ ಬರ್ರಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಏನ್ ಇಂಪಾರ್ಟೆಂಟ್ ಅಂದ್ರ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ವರ್ಷದಲ್ಲಿ ಯುನೆಸ್ಕೋ ಪಟ್ಟಿಗೆ ಯುನೆಸ್ಕೋ ಪಟ್ಟಿ ಯಾವಾಗ ಸೇರೈತೆ ಅಂದ್ರೆ 1985ರಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯುನೆಸ್ಕೋ ಪಟ್ಟಿಯಲ್ಲಿ ಸೇರೈತ್ರಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ವರ್ಷದಲ್ಲಿ ಯುನೆಸ್ಕೋ ಪಟ್ಟಿ ಸೇರೈತೆ ಅಂದ್ರೆ 1985ರಲ್ಲಿ ಸೇರೈತ್ರಿ. ಆಮೇಲೆ ಒಂದಿಷ್ಟು ಇಂಪಾರ್ಟೆಂಟ್ ಸಂಸ್ಥೆಗಳು, ವಿಶ್ವಸಂಸ್ಥೆ ಆಗ್ಲಿ, ಆಮೇಲೆ ವಿಶ್ವಸಂಸ್ಥೆ ಬರೋ ಅದ್ರೊಳಗಡೆ ಸಂಸ್ಥೆಗಳು ಯಾವ್ದಾವು, ಆಮೇಲೆ ಇಂಪಾರ್ಟೆಂಟ್ ಸಂಸ್ಥೆಗಳನ್ನ ನಾವ್ ಏನ್ ಮಾಡೋದು ಸಪರೇಟ್ ಕ್ಲಾಸ್ ಮಾಡ್ಕೊಂಡ ಒಂದ್ ಕ್ಲಾಸ್ ಕಂಪ್ಲೀಟ್ ಆಗಿ ಹೆಂಗ್ ರಾಷ್ಟ್ರೀಯ ಉದ್ಯಾನವನ ಕಂಪ್ಲೀಟ್ ಮಾಡತ್ತಿಲ್ಲ ಹಂಗ ಪ್ರಮುಖ ವಿಶ್ವಸಂಸ್ಥೆಗಳಲ್ಲಿ ಪ್ರಮುಖ ಸಂಸ್ಥೆಗಳು, ವಿಶ್ವದಲ್ಲಿರೋ ಸಂಸ್ಥೆಗಳನ್ನ ಕಂಪ್ಲೀಟ್ ಒಂದ ಕ್ಲಾಸ್ ಅಲ್ಲಿ ನೋಡ್ಕೊಂಡ್ಬಿಡೋಣ. ಈಗೇನ್ ಮಾಡ್ಬೇರಿ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿರೋ ಕಾಜಿರಂಗ ಉದ್ಯಾನವನದ ಇಂಪಾರ್ಟೆಂಟ್ ಪಾಯಿಂಟ್ಗಳು ನೋಡ್ಕೊಂಡ್ ಬರೋಣ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯುನೆಸ್ಕೋ ಪಟ್ಟಿ ಯಾವಾಗ ಸೇರೈತೆ? 1985ರಲ್ಲಿ ಸೇರೈತ್ರಿ. ಆಮೇಲೆ ಭಾರತದಲ್ಲಿ ಗೋಲ್ಡನ್ ಟೈಗರ್ ಕಂಡು ಬರುವ ಏಕೈಕ ರಾಷ್ಟ್ರೀಯ ಉದ್ಯಾನವನ. ಭಾರತದಲ್ಲಿ ಗೋಲ್ಡನ್ ಟೈಗರ್ ಕಂಡು ಬರುವ ಏಕೈಕ ರಾಷ್ಟ್ರೀಯ ಉದ್ಯಾನವನ. ಗೋಲ್ಡನ್ ಟೈಗರ್ ಕಂಡು ಬರುವ ಏಕೈಕ ರಾಷ್ಟ್ರೀಯ ಉದ್ಯಾನವನ. ಏಕೈಕ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಎದಕ್ ಫೇಮಸ್ ಐತಿ ಅಂದ್ರ ಒಂದು ಕೊಂಬಿನ ಗೇಂಡಾಮೃಗ. ಇದನ್ನ ನೆನ್ಪಿಟ್ಕೋಬೇಕು. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎದಕ್ ಫೇಮಸ್ ಐತಿ ಅಂದ್ರ ಒಂದು ಕೊಂಬಿನ ರಾಷ್ಟ್ರೀಯ ಗೇಂಡಾಮೃಗ ಇಲ್ಲಿ ಸ್ಪೆಷಲ್ ಆಗಿ ಕಂಡು ಬರ್ತಾವ ರಾಷ್ಟ್ರೀಯ ಉದ್ಯಾನದಲ್ಲಿ. ಯಾವ್ರಿ? ಒಂದು ಕೊಂಬಿನ ಗೇಂಡಾಮೃಗಗಳು. ನೆಕ್ಸ್ಟ್ ನೋಡ್ ಬರ್ರಿ,
ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರ ಭಾರತದಲ್ಲಿ ಪ್ರಥಮ ಬಾರಿಗೆ ಸ್ಯಾಟಲೈಟ್ ಥ್ರೂ ಲಾಂಚ್ ಆದ ಪ್ರಥಮ ರಾಷ್ಟ್ರೀಯ ಉದ್ಯಾನವನ. ಸ್ಯಾಟಲೈಟ್ ನಿಂದ ಲಾಂಚ್ ಆದ ಪ್ರಥಮ ರಾಷ್ಟ್ರೀಯ ಉದ್ಯಾನವನ. ಸ್ಯಾಟಲೈಟ್ ನಿಂದ ಲಾಂಚ್ ಆದ ಪ್ರಥಮ ರಾಷ್ಟ್ರೀಯ ಉದ್ಯಾನ, ಪ್ರಥಮ ನ್ಯಾಷನಲ್ ಪಾರ್ಕ್. ಇಷ್ಟು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ ಇಂಪಾರ್ಟೆಂಟ್ ಪಾಯಿಂಟ್ ಕೊಡ್ರಿ. ಇವೆಷ್ಟೇನ್ರಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನದ ಇಂಪಾರ್ಟೆಂಟ್ ಪಾಯಿಂಟ್ಗಳು. ಇವನ್ನ ಕರೆಕ್ಟ್ ನೆನ್ಪಿಡ್ಲೇಬೇಕಾದಂತ ಮಾಹಿತಿ ಇದೆ, ನೆನ್ಪಿಡ್ಲೇಬೇಕು. ನೆಕ್ಸ್ಟ್ ನೋಡ್ ಬರ್ರಿ, ನೆಕ್ಸ್ಟ್ ಯಾವ್ದ ರಾಜ್ಯದ ಐತ್ರಿ? ನೆಕ್ಸ್ಟ್ ಆಂಧ್ರ ಪ್ರದೇಶ ಐತ್ರಿ. ಆಂಧ್ರ ಪ್ರದೇಶ ನೆನ್ಪಿಡ್ಬೇಕು ಅಂತ ಒಂದ್ ಟ್ರಿಕ್ ಐತಿ. ಆಂಧ್ರ ಪ್ರದೇಶ ರಾಷ್ಟ್ರೀಯ ಉದ್ಯಾನ ನೆನ್ಪಿಡ್ಬೇಕು ಅಂತ ಒಂದ್ ಟ್ರಿಕ್ ಐತಿ. ಅದೇನಪ್ಪಾ ಅಂದ್ರ ಆಂಧ್ರ ಪ್ರದೇಶದಲ್ಲಿರುವ ಒಬ್ಬ ವ್ಯಕ್ತಿ ಏನ್ ಮಾಡಿದ್ರಿ? ಪಾಪ ಮಾಡಿದ. ಪಾಪಿಕೊಂಡ ಐತಿಲ್ರಿ, ಪಾಪ ಮಾಡಿದ. ಪಾಪ ಮಾಡಿ ಏನ್ ಮಾಡಿದ್ರಿ? ಪಾಪ ಮಾಡಿ ಏನ್ ಮಾಡ್ತಾರ? ಪಾಪ ಮಾಡ್ರಿ ಏನ್ ಮಾಡ್ರಿ? ದೇವ್ರ ಶಿಕ್ಷೆ ಕೊಡ್ಬೇಕಂತ ಮಾಡ್ತಾನಲ್ರಿ. ಅದಕ್ಕೆ ಏನ್ ಮಾಡ್ತಾನ್ರಿ ಅವ? ಜೀವ ಉಳಿಸ್ಕೊಳಕ ಎಲ್ಲಿ ಹೋದ್ರಿ? ವೆಂಕಟೇಶ್ವರ ಅಂತ ಹೋದ್ರಿ. ವೆಂಕಟೇಶ್ವರ ವೆಂಕಟೇಶ್ವರ ಟೆಂಪಲ್ ಎಲ್ಲಿ ಐತ್ರಿ? ಶ್ರೀ ವೆಂಕಟೇಶ್ವರ ಟೆಂಪಲ್ ಆಂಧ್ರ ಪ್ರದೇಶದಲ್ಲಿ ಐತಿ. ನೀವೆಲ್ಲ ತಿರುಪತಿ ತಿರುಮಲ ಅಂತಿಲ್ಲ, ಅದಕ್ಕ ವೆಂಕಟೇಶ್ವರ ಟೆಂಪಲ್ ಅಂತಾರ್ರಿ. ಅದ್ರ ಇನ್ನೊಂದು ಹೆಸರು ಏನ್ರಿ? ವೆಂಕಟೇಶ್ವರ ಟೆಂಪಲ್. ಆಂಧ್ರ ಪ್ರದೇಶದಲ್ಲಿ ವೆಂಕಟೇಶ್ವರ ಅಂತ ಬರ್ತೈತಿ. ಆಂಧ್ರ ಪ್ರದೇಶ ನೆನ್ಪಿಡ್ಕೊ. ಇದಕ್ಕೇನ್ ಏನ್ ಟ್ರಿಕ್ನ? ಪಾಪ ಅಂದ್ರ ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ. ಆಮೇಲೆ ಶ್ರೀ ವೆಂಕಟೇಶ್ವರ ರಾಷ್ಟ್ರೀಯ ಉದ್ಯಾನ, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಏನ್ ಟ್ರಿಕ್? ಪಾಪಿಕೊಂಡ ಪಾಪ ಮಾಡಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂದ್ರ ಟ್ರಿಕ್ ಜೀವ ಉಳಿಸ್ಕೊಳಕ ಎಲ್ಲಿ ಹೋದ? ವೆಂಕಟೇಶ್ವರ ಅಂತ ಹೋದ. ಈ ತರ ನೆನ್ಪಿಟ್ಕೋ ಟ್ರಿಕ್ ರೀ. ನೀವು ಯಾವ ರೀತಿ ಬೇಕಾದ್ರೆ ನೆನ್ಪಿಟ್ಕೋ ಸ್ನೇಹಿತರೆ. ನನಗೆ ತಿಳಿದ ಪ್ರಕಾರ ನಾನು ಒಂದು ಟ್ರಿಕ್ ಹೇಳಿದೀನಿ. ನೆಕ್ಸ್ಟ್ ಪಾಯಿಂಟ್ ನೋಡ್ ಬರ್ಲಿಲ್ಲ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅರುಣಾಚಲ ಪ್ರದೇಶದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳ ಪಟ್ಟಿ. ಅರುಣಾಚಲ ಪ್ರದೇಶದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಅದಾವ್ರಿ? ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ ಐತ್ರಿ. ಆಮೇಲೆ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ. ಯಾವುದು? ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ. ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಎದಕ್ ಫೇಮಸ್ ಐತೆ ಅಂದ್ರ ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ? ಭಾರತದ ಮೊದಲ ಜೈವ ವೈವಿಧ್ಯತೆ ಕೇಂದ್ರ. ಎದ್ರ ಜೀವ ವೈವಿಧ್ಯತೆ ಕೇಂದ್ರ? ಚಿಟ್ಟೆಗಳ ಮೊದಲ ಜೀವ ವೈವಿಧ್ಯತೆ ಕೇಂದ್ರ. ನಿಮ್ಗೆ ಕೇಳ್ಬೋದು ಕ್ವಶನ್, ಚಿಟ್ಟೆಗಳ ಮೊದಲ ಜೀವ ವೈವಿಧ್ಯತೆ ಕೇಂದ್ರ. ಫಸ್ಟ್ ಬಟರ್ಫ್ಲೈ ಡೈವರ್ಸಿಟಿ ಆಫ್ ಡೈವರ್ಸ್ ಸೆಂಟರ್ ಆಫ್ ಇಂಡಿಯಾ ಅಂತ ಕೇಳ್ಬೋದು. ನಿಮ್ಗೆ ಏನ್ರಿ? ಫಸ್ಟ್ ಬಟರ್ಫ್ಲೈ ಡೈವರ್ಸಿಟಿ ಸೆಂಟರ್ ಎಲ್ಲಿ ಐತ್ರಿ? CNTER ಸೆಂಟರ್ ಎಲ್ಲಿ ಐತ್ರಿ? ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನದಲ್ಲಿ ಐತ್ರಿ. ಆಮೇಲೆ ಎರಡನೇ ಬರ್ತೈತ್ರಿ, ಎರಡನೇ ಬಟರ್ಫ್ಲೈ ರಾಷ್ಟ್ರೀಯ ಉದ್ಯಾನವನ ಅಲ್ಲ, ಎರಡನೇ ಜೀವ ವೈವಿಧ್ಯತೆ ಕೇಂದ್ರ ಅತ್ತೆ ಬರ್ತೈತ್ರಿ. ಇಲ್ಲಿ ಆಗಲೇ ಬರ್ಸಿಲ್ಲ ನಿಮಗ. ಎಲ್ಲಿ? ಇಲ್ಲಿ ಬರ್ಲಿ. ಕಾಜಿರಂಗ ಅತ್ತೆ ಬರ್ಸಿಲ್ಲ. ಕಾಜಿರಂಗದಲ್ಲಿ ಇದೊಂದು ಪಾಯಿಂಟ್ ಇಂಪಾರ್ಟೆಂಟ್. ಎರಡನೇ ಚಿಟ್ಟೆಗಳ ಜೀವ ವೈವಿಧ್ಯತೆ ಕೇಂದ್ರ. ಏನ್ರಿ? ಜೀವ ವೈವಿಧ್ಯತೆ ಕೇಂದ್ರ. ಎರಡನೇ ಚಿಟ್ಟೆಗಳ ಜೀವ ವೈವಿಧ್ಯತೆ ಕೇಂದ್ರ. ಒಂದನೇದು ಯಾವ್ದ್ರಿ? ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ. ಎರಡನೇದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಇವೆರಡು ಪಾಯಿಂಟ್ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬರ್ಲಿ. ನೆಕ್ಸ್ಟ್ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರ ಬಿಗ್ ಕ್ಯಾಟ್ ಫ್ಯಾಮಿಲಿ ಅಂತ ಬರ್ತೈತ್ರಿ. ಬಿಗ್ ಕ್ಯಾಟ್ ಫ್ಯಾಮಿಲಿಯಲ್ಲಿ ಟೋಟಲ್ ವಿಶ್ವದಲ್ಲಿ 7 ರೀತಿ ಬಿಗ್ ಕ್ಯಾಟ್ ಫ್ಯಾಮಿಲಿ ಇದಾವೆ. ಬಿಗ್ ಕ್ಯಾಟ್ ಅಂದ್ರ ದೊಡ್ಡ ಬೆಕ್ಕಿನ ಫ್ಯಾಮಿಲಿ. ಅದೊಂದು ಫ್ಯಾಮಿಲಿ ಆಮೇಲೆ ಗ್ರೂಪ್ ಅತ್ತೆ ಬರ್ತೈತೆ. ಸೈನ್ಸ್ ಬರ್ತೈತೆ, ಅದ ಸೈಂಟಿಫಿಕ್ ನೇಮ್ ಮಾಡೋದ್ ಮುಂದ ಅದನ್ನ ಏನ್ ಮಾಡಿರಲಿಲ್ಲ, ಬಿಗ್ ಕ್ಯಾಟ್ ಫ್ಯಾಮಿಲಿ ಅಂತ ನಾವು ತಿಳ್ಕೊಂಡ್ರಿ. ಬಿಗ್ ಕ್ಯಾಟ್ ಫ್ಯಾಮಿಲಿ 4 ರೀತಿಯ ಬಿಗ್ ಕ್ಯಾಟ್ ಫ್ಯಾಮಿಲಿ ಪ್ರಾಣಿಗಳು ಎಲ್ಲಿ ಕಂಡು ಬರ್ತಾವ್ರಿ? ನಮ್ದಪ್ಪ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡು ಬರ್ತಾವ್ರಿ. ಏನ್ರಿ? 4 member of big cat family found here. ಎಲ್ರಿ? ಎಲ್ಲಿ ಫೌಂಡ್ ಆಗ್ಯಾವ್ರಿ? ಎಲ್ಲಿದಾವ್ರಿ? ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ. 4 ಮೆಂಬರ್ ಅಂದ್ರ 4. ನಾ ಹೇಳಿಲ್ಲ ನಿಮ್ಗ ಯಾವ್ರಿ? 7 ಯಾವ್ದಾವ್ರಿ? ಬಿಗ್ ಕ್ಯಾಟ್ ಫ್ಯಾಮಿಲಿ ಮೆಂಬರ್ಸ್ ಅದಾವ. ವಿಶ್ವದಲ್ಲಿ ಎಷ್ಟಾದ್ರೆ 7 ಬಿಗ್ ಕ್ಯಾಟ್ ಫ್ಯಾಮಿಲಿ ಮೆಂಬರ್ಸ್ ಅದಾರ. ಅದ್ರೊಳಗ್ರಿ ಯಾವ್ಯಾವ ಅಂದ್ರ ಅವ ಟೈಗರ್ ಆಗಿರ್ಬೋದು, ಲಯನ್ ಆಗಿರ್ಬೋದು, ಲೆಪರ್ಡ್ ಆಗಿರ್ಬೋದು, ಸ್ನೋ ಲೆಪರ್ಡ್ ಆಗಿರ್ಬೋದು, ಕ್ಲೌಡೆಡ್ ಲೆಪರ್ಡ್ ಆಗಿರ್ಬೋದು,
ಆಮೇಲೆ ಪೂಮಾ ಅತ್ತೆ ಬರ್ತೈತಂದ್ರೆ ಪೂಮಾ ಅತ್ತೆ ಅಂದ್ರ ಬ್ರ್ಯಾಂಡ್ ಅಲ್ರಿ ನೀವು ಬೂಟಿನೂ ಆಗ್ಲಿ ಅರ್ಬಿ ಆಗ್ಲಿ ಬ್ರ್ಯಾಂಡ್ ಅಲ್ ಪೂಮಾ ಅತ್ತೆ ಒಂದ್ ಬರ್ತೈತ್ರಿ ಪ್ರಾಣಿ ಹೆಸರ ಅದಾದ್ಮ್ಯಾಗ ಕ್ಲೌಡೆಡ್ ಲೆಪರ್ ಸ್ನೋ ಲೆಪರ್ ಇವೆಲ್ಲ ಏನ್ರಿ 7 ರೀತಿ ಅವ್ರಿ 7 ರೀತಿಯ ಬಿಗ್ ಕ್ಯಾಟ್ ಫ್ಯಾಮಿಲಿ ಮೆಂಬರ್ಸ್ ರೀ ಅದ್ರೊಳಗೆ ನಾಲ್ಕ್ ಏನ್ರಿ ಆ ಬಿಗ್ ಕ್ಯಾಟ್ ಫ್ಯಾಮಿಲಿ ಇರೋ 7 ಮೆಂಬರ್ಸ್ ಅಲ್ಲಿ 4 ಮೆಂಬರ್ಸ್ ರೀ 4 ಪ್ರಾಣಿಗಳ ಟೈಪ್ ರೀ ಎಲ್ಲಿ ಕಂಡು ಬರ್ತಾವ್ರಿ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡು ಬರ್ತಾವ್ರಿ ಆ 4 ಯಾವ ಅಂದ್ರ 4 4 ಬಿಗ್ ಕ್ಯಾಟ್ ಫ್ಯಾಮಿಲಿ ಮೆಂಬರ್ಸ್ 4 ಬಿಗ್ ಕ್ಯಾಟ್ ಫ್ಯಾಮಿಲಿ ಮೆಂಬರ್ಸ್ ಯಾವ ಅಂದ್ರ ಬರೀ ನೋಡ್ರಿ ಒಂದೇದ ಟೈಗರ್ ಎಲ್ಲಾರು ಗೊತ್ತೈತಿದ ಟೈಗರ್ ಆಮೇಲೆ ಎರಡನೇದು ಲೆಪರ್ಡ್ ಎರಡನೇದು ಯಾವುದು ಲೆಪರ್ಡ್ ಮೂರನೇದು ಕ್ಲೌಡೆಡ್ ಲೆಪರ್ಡ್ ನಾಲ್ಕನೇದು ಯಾವ್ದಪ್ಪ ಅಂದ್ರ ಸ್ನೋ ಲೆಪರ್ಡ್ ನೀವು ಲೆಪರ್ಡ್ ಅಂದ್ರೆ ಎಲ್ಲ ಒಂದೇ ಲೆಪರ್ಡ್ ಹತ್ತಿಲ್ಲ ಅದ್ರಲ್ಲಿ ಟೈಪ್ ಬರ್ತಾನೆ ಹಿಂಗಾರಿ ನಿಮ್ಗೆ 7 ಟೈಪ್ ಯಾವ ಬರ್ತದೆ ಹಂಗಾರಿ ಅದ್ರಲ್ಲಿ 4 ಟೈಪ್ ಯಾವ್ದ್ರಿ ಟೈಗರ್ ಆಗಿರ್ಬೋದು ಲೆಪರ್ಡ್ ಆಗಿರ್ಬೋದು ಕ್ಲೌಡೆಡ್ ಲೆಪರ್ ಆಗಿರ್ಬೋದು ಆಮೇಲೆ ಸ್ನೋ ಲೆಪರ್ಡ್ ಆಗಿ ಇವು 4 ರೀತಿಯ ಪ್ರಜಾತಿಗಳು ಜಾತಿಗಳು ಬಿಗ್ ಕ್ಯಾಟ್ ಒಳಗ ಒಂದ್ ಸ್ಮಾಲ್ ಗ್ರೂಪ್ ರೀ ಒಂದ್ ಗ್ರೂಪ್ ಏನ್ರಿ ಪ್ರಾಣಿಗಳು ಯಾವ್ಯಾವ ಪ್ರಾಣಿಗಳ್ರಿ ಟೈಗರ್ ಲೆಪರ್ಡ್ ಕ್ಲೌಡೆಡ್ ಲೆಪರ್ ಸ್ನೋ ಲೆಪರ್ಡ್ ಇವೆಲ್ಲ ಇದ್ರಿ ಬಿಗ್ ಕ್ಯಾಟ್ ಫ್ಯಾಮಿಲಿ ಮೆಂಬರ್ಸ್ ರೀ ಇವೆಲ್ಲ ನಾಲ್ಕು ಪ್ರಾಣಿಗಳು ಯಾವ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡು ಬರ್ತಾವ್ರಿ ಇದನ್ನ ನೆನ್ಪಿಟ್ಕೋರಿ ಅಲ್ಲಿ ಎದಕ್ಕೆ ಹೋಗಿ ಅದಕ್ಕೆ ಲಿಂಕ್ ಮಾಡಿದ್ರಿ ಬೇರೆದಕ್ಕೆ ಲಿಂಕ್ ಮಾಡ್ಬೇಡ್ರಿ ಆಮೇಲೆ ಫಸ್ಟ್ ಬಟರ್ಫ್ಲೈ ಡೈವರ್ಸ್ ಸೆಂಟರ್ ಎಲ್ಲಿ ಐತ್ರಿ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನದಲ್ಲಿ ಐತಿ ಎರಡನೇ ಬಟರ್ಫ್ಲೈ ಡೈವರ್ಸ್ ಸೆಂಟರ್ ಎಲ್ಲಿ ಐತ್ರಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಐತಿ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಸೊ ಕಂಪ್ಲೀಟ್ ಆದ್ರೆ ಸೊ ಇವತ್ ನಾವು 5 ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ತಿಳ್ಕೊಂಡು 5 ರಾಷ್ಟ್ರೀಯ ಉದ್ಯಾನವನ 5 ರಾಜ್ಯಗಳಲ್ಲಿರುವ ರಾಷ್ಟ್ರೀಯ ಉದ್ಯಾನಗಳು ಕಂಪ್ಲೀಟ್ ಆಗಿ ತಿಳ್ಕೊಂಡಿವು ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ 5 ರಾಷ್ಟ್ರೀಯ ಉದ್ಯಾನ ಕಂಪ್ಲೀಟ್ ಆಗಿ ತಿಳ್ಕೊಂಡು ಪೂರಾ ಕಂಪ್ಲೀಟ್ ಆಗಿ ಒಂದ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದು ಮಾಡೋಣ ಈಗ ಏನ್ ಮಾಡ್ರಿ ಒಂದ್ ಹೋಮ್ವರ್ಕ್ ಏನ್ರಿ ಕರ್ನಾಟಕದಲ್ಲಿರುವ ಪ್ರಸ್ತುತ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯಾನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಂಗೆ ಇದೇ ರೀತಿ ನಿಮ್ಗೆ ವಿಡಿಯೋ ಮುಂದೆ ಬೇಕಾದ್ರೆ ನಮ್ಮ ಚಾನಲ್ ಐಡಿಪಿ ಕೋಚಿಂಗ್ ಸೆಂಟರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫಾಲೋ ಮತ್ತೆ ವಿಡಿಯೋಸ್ ನ ಲೈಕ್ ಮಾಡ್ತಾ ಬನ್ನಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಂಗೆ ಮುಂದೆ ನೀವು ಫ್ಯೂಚರ್ ಇದೇ ರೀತಿ ಕಂಟೆಂಟ್ ಗೋಸ್ಕರ ನಮ್ಮನ್ನು ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು